ನಮಸ್ಕಾರ. ಇವತ್ತು ನಾವು ಒಂದು ದೊಡ್ಡ ಕಥೆಯೊಳಗೆ ಇಳಿಯೋಣ. ಇದು ಬ್ರಹ್ಮಾಂಡದ ಆರಂಭದಿಂದ ಹಿಡಿದು ಅದರ ಅಂತ್ಯದವರೆಗೂ ಸಾಗುವ ಒಂದು ದೈವಿಕ ಪಯಣ. ಈ ನಂಬಿಕೆಯ ಕಥೆ ಹೇಗೆ ಸಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಈ ಕಥೆ ಸೃಷ್ಟಿಯಿಂದ ಸಂಪೂರ್ಣತೆ ತನಕ ಹೇಗೆ ಸಾಗುತ್ತೆ? ಇದು ಸುಮ್ನೆ ಒಂದು ಕಥೆಯಲ್ಲ, ಬ್ರಹ್ಮಾಂಡದ ಹುಟ್ಟಿನಿಂದ ಹಿಡಿದು ಅದರ ಅಂತ್ಯದವರೆಗಿನ ಒಂದು ಮಹಾಪಯಣ. ಬನ್ನಿ, ಈ ಕಥೆಯ ಪ್ರತಿಯೊಂದು ಹಂತವನ್ನೂ ಒಟ್ಟಿಗೆ ಸೇರಿ ನೋಡೋಣ. ಶುರು ಮಾಡೋಣ ಅಲ್ವಾ? ಸರಿ, ನಮ್ಮ ಪಯಣದ ಮೊದಲ ನಿಲ್ದಾಣ. ಪ್ರತಿಯೊಂದು ಕಥೆಗೂ ಒಂದು ಆರಂಭ ಇರುತ್ತಲ್ವಾ? ಹಾಗೆಯೇ ಈ ಬ್ರಹ್ಮಾಂಡದ ಕಥೆ ಶುರುವಾದಾಗ ಎಲ್ಲವೂ ಪರಿಪೂರ್ಣವಾಗಿತ್ತು. ಆ ಸ್ಥಿತಿ ಹೇಗಿತ್ತು ಅಂತ ನೋಡೋಣ. ಈ ಸೃಷ್ಟಿಯ ಅಡಿಪಾಯದಲ್ಲಿ 3 ಮುಖ್ಯ ಅಂಶಗಳಿದ್ದವು. ಮೊದಲನೆಯದು ದೇವದೂತರು ಮತ್ತು ಸ್ವರ್ಗದ ಸೃಷ್ಟಿ. ಎರಡನೆಯದು ಅವರಿಗೆ ನೀಡಿದ ಒಂದು ದೊಡ್ಡ ಶಕ್ತಿ, ಅದೇ ಸ್ವತಂತ್ರ ಇಚ್ಛೆ. ಮೂರನೆಯದು ಅವರಿಗೆ ಕೊಟ್ಟ ಒಂದು ಆಜ್ಞೆ, ಪ್ರೀತಿಯ ಆಜ್ಞೆ. ನೋಡಿ, ಈ ಸ್ವತಂತ್ರ ಇಚ್ಛೆಯನ್ನೋದೇ ಇಡೀ ಕಥೆಯನ್ನೇ ಮುಂದೆ ನಡೆಸ್ಕೊಂಡು ಹೋಗೋದು. ಎಲ್ಲ ಚೆನ್ನಾಗಿದ್ದಾಗ್ಲೇ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಬರೋದು ಅಲ್ಲ? ಇಲ್ಲೂ ಹಾಗೆ ಆಯಿತು. ಆ ಪರಿಪೂರ್ಣತೆಗೆ ಒಂದು ದೊಡ್ಡ ಸವಾಲೆದ್ರಾಯ್ತು, ಒಂದು ದಂಗೆ. ಅದರ ಪರಿಣಾಮಗಳೇನು ಅಂತ ಈಗ ನೋಡೋಣ. ಇಲ್ಲಿ ನೋಡಿ, 2 ತದ್ವಿರುದ್ಧ ಶಕ್ತಿಗಳು. ಒಂದ್ ಕಡೆ ಪ್ರೀತಿಯನ್ನೇ ಆಧಾರವಾಗಿಟ್ಕೊಂಡ ದೇವರ ಆಳ್ವಿಕೆ, ಮತ್ತೊಂದ್ ಕಡೆ ಹೆಲಲ್ ಅಂದ್ರೆ ಸೈತಾನನ ದಂಗೆ. ಅವನಿಗೆ ದೇವ್ರ ಆಳ್ವಿಕೆ ಇಷ್ಟವಾಗ್ಲಿಲ್ಲ. ಯಾಕಂದ್ರೆ ಅಹಂಕಾರ, ತಾನೂ ದೇವ್ರಿಗೆ ಸಮಾನ ಆಗಬೇಕು ಅನ್ನೋ ಆಸೆ. ಇದು ಸತ್ಯ ಮತ್ತು ವಂಚನೆ ನಡುವಿನ ಒಂದು ದೊಡ್ಡ ಯುದ್ಧವೇ ಸರಿ. ಒಂದು ತಪ್ಪು ನಿರ್ಧಾರ, ಅದು ಹೇಗೆ ಒಂದರ ಮೇಲೊಂದು ಅನಾಹುತಕ್ಕೆ ಕಾರಣವಾಗುತ್ತೆ ನೋಡಿ. ಮೊದಲು ಸ್ವರ್ಗದಲ್ಲಿ ಅಹಂಕಾರದಿಂದ ದಂಗೆ ಶುರುವಾಯಿತು. ಪರಿಣಾಮ, ದಂಗೆ ಎದ್ದವರನ್ನ ಹೇಡೀಸ್ಗೆ ತಳ್ಳಲಾಯಿತು. ಆಮೇಲೆ ದೇವರ ಆಜ್ಞೆಯ ಸತ್ಯವನ್ನ ಸಾಬೀತುಪಡಿಸೋಕೆ ಆದಾಮನ ಸೃಷ್ಟಿಯಾಯಿತು. ಆದ್ರೆ ಕಥೆ ಅಲ್ಲಿಗೆ ನಿಲ್ಲಿಲ್ಲ. ಆದಾಮ್ ಪ್ರಲೋಭನೆಗೆ ಒಳಗಾಗಿ ಭೂಮಿಯ ಮೇಲಿನ ತನ್ನ ಅಧಿಕಾರವನ್ನೇ ಸೈತಾನನಿಗೆ ಒಪ್ಪಿಸ್ಬಿಟ್ಟ. ಹೀಗೆ ನೋಡಿ, ಸಂಘರ್ಷ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂತು. ಮನುಷ್ಯನ ಈ ಪತನಕ್ಕೆ ದೇವರ ಪ್ರತಿಕ್ರಿಯೆ ಹೇಗಿತ್ತು? ಇಲ್ಲಿಂದಲೇ ರಕ್ಷಣೆಯ ಒಂದು ದೀರ್ಘ ಅವಧಿಯ ಯೋಜನೆ ಶುರುವಾಗುತ್ತೆ. ಹಾಗಾದ್ರೆ ಈ ಮೊದಲ ಒಡಂಬಡಿಕೆ ಅಂದ್ರೇನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ರಕ್ಷಣೆಗಾಗಿ ನೀಡಿದ ಒಂದು ಆರಂಭಿಕ ಪ್ರಾಮಿಸ್. ಆದ್ರೆ ಇಲ್ಲಿ ಗಮನಿಸ್ಬೇಕಾದೇನಂದ್ರೆ ಇದು ಪ್ರಾಣಿಗಳ ರಕ್ತದ ಮೂಲಕ ಸ್ಥಾಪನೆಯಾಗಿತ್ತು. ಅಂದ್ರೆ ಇದೊಂದು ತಾತ್ಕಾಲಿಕ ಸಾಂಕೇತಿಕ ಪರಿಹಾರ, ಮುಂದೆ ಬರೋ ದೊಡ್ಡ ಬದಲಾವಣೆಯ ಒಂದು ಮುನ್ಸೂಚನೆಯಷ್ಟೇ. ಈ ಹಂತದಲ್ಲಿ ಧರ್ಮಶಾಸ್ತ್ರ ಅಥವಾ ಕಾನೂನು ಅನ್ನೋದನ್ನ ಒಂದು ಗೈಡ್ ಆಗಿ ಕೊಡಲಾಯಿತು. ಇದು ವಿಮೋಚನೆಯ ದಾರಿಯನ್ನ ತೋರಿಸೋ ಒಂದು ಮುನ್ಸೂಚನೆಯಾಗಿತ್ತು ಅಷ್ಟೇ, ಪೂರ್ಣ ಪರಿಹಾರ ಆಗಿರ್ಲಿಲ್ಲ. ಈಗ ನಾವು ಬರ್ತಾ ಇರೋದು ಇಡೀ ಕಥೆಯ ಅತ್ಯಂತ ಮಹತ್ವದ ತಿರುವಿಗೆ, ಕಥೆಯ ಕ್ಲೈಮ್ಯಾಕ್ಸ್ ಅಂತಾನೂ ಹೇಳ್ಬೋದು. ವಿಮೋಚನೆಯ ನಿರ್ಣಾಯಕ ಘಟನೆ ಯಾವುದು ಅಂತ ನೋಡೋಣ. ಕಥೆಯ ಈ ಹಂತದಲ್ಲಿ ದೈವಿಕ ಯೋಜನೆ ಒಂದು ದೊಡ್ಡ ತಿರುವು ಪಡೆಯುತ್ತೆ. ಅದೆಂತ ತಿರುವು ಅಂದ್ರೆ ನೇರ ಹಸ್ತಕ್ಷೇಪ. ದೈವತ್ವದ 2ನೇ ವ್ಯಕ್ತಿಯೂ ಆದಾಮನಾಗಿ ಬಂದ್ರು. ಅಂದ್ರೆ ಮೊದಲ ಆದಾಮಲ ಸೋಲನ್ನ ಸರಿಪಡಿಸೋಕೆ ಒಬ್ಬ ಹೊಸ ಆದಾಮ್ ಬಂದ. ಇದೇ ಇಡೀ ಕಥೆಯ ಗತಿಯನ್ನೇ ಬದಲಾಯಿಸಿದ ಕ್ಷಣ. ಇದರ ಜೊತೆಗೆ ಒಂದು ಹೊಸ ಶಾಶ್ವತವಾದ ಒಡಂಬಡಿಕೆ ಸ್ಥಾಪನೆಯಾಯಿತು. ನೆನಪಿದ್ಯಾ? ಮೊದಲ ಒಡಂಬಡಿಕೆ ಪ್ರಾಣಿಗಳ ರಕ್ತದಿಂದಾಗಿತ್ತು. ಆದರೆ ಇದು ದೇವರ ರಕ್ತದಿಂದಲೇ ಮುದ್ರೆ ಹಾಕಲ್ಪಟ್ಟ ಒಡಂಬಡಿಕೆ. ಈ ಒಂದೇ ಒಂದು ಘಟನೆ ಅಂದ್ರೆ ಶಿಲುಬೆ ಮತ್ತು ಪುನರುತ್ಥಾನ ಇಡೀ ಸೃಷ್ಟಿಗೆ ಏನೆಲ್ಲ ಮಾಡಿತು ಅಂತ ನೋಡಿ. ಇದು ಆದಾಮನ ವೈಫಲ್ಯಕ್ಕೆ ಪ್ರಾಯಶ್ಚಿತ್ತವಾಯಿತು. ದೇವರ ಪ್ರೀತಿ ಮತ್ತು ನ್ಯಾಯ ಎರಡನ್ನೂ ಒಂದೇ ಸಮಯದಲ್ಲಿ ಸಾಬೀತುಪಡಿಸಿತು. ಸಾವನ್ನೇ ಗೆದ್ದು ಪುನರುತ್ಥಾನವಾಯಿತು. ಇದೊಂದು ಹೊಸ ಸೃಷ್ಟಿಯ ಪ್ರಥಮ ಫಲವಾಯಿತು ಮತ್ತು ಮುಖ್ಯವಾಗಿ ಇಡೀ ಸೃಷ್ಟಿಯ ಅಧಿಕಾರವನ್ನ ಮರಣಿ ತನ್ನದಾಗಿಸಿಕೊಂಡಿತು. ಸರಿ, ಈಗ ಕಥೆಯ ಕೊನೆಯ ಭಾಗಕ್ಕೆ ಹೋಗೋಣ. ಎಲ್ಲವೂ ಹೇಗೆ ಒಂದು ತೀರ್ಮಾನಕ್ಕೆ ಬರುತ್ತೆ ಅನ್ನೋದನ್ನ ಈ ಭಾಗದಲ್ಲಿ ನೋಡೋಣ. ಇದು ಕಥೆಯ ಅಂತಿಮ ಅಧ್ಯಾಯ. ಎಲ್ಲವೂ ಶುರುವಾಗೋದು 7ನೇ ಕಹಳೆಯೊಂದಿಗೆ. ಆಗ ಮೊದಲ ಪುನರುತ್ಥಾನ ನಡೆಯುತ್ತೆ. ಅದಾದ್ಮೇಲೆ ಭೂಮಿಯ ಮೇಲೆ 1000 ವರ್ಷಗಳ ಶಾಂತಿಯ ಆಳ್ವಿಕೆ. ಆದ್ರೆ ಕಥೆ ಅಲ್ಲಿಗೆ ಮುಗಿಯಲ್ಲ. ಸೈತಾನನಿಗೆ ಕೊನೆಯದಾಗಿ ಒಂದು ದಂಗೆ ಎಬ್ಬಿಸೋಕೆ ಅವಕಾಶ ಸಿಗುತ್ತೆ. ಆ ನಂತ್ರವೇ ಎಲ್ಲರ ಅಂತಿಮ ನ್ಯಾಯ ತೀರ್ಪು. ಕೊನೆಗೇನಾಗುತ್ತೆ? ಪಾಪ, ಮರಣ, ಎಲ್ಲ ಕೆಡುಕುಗಳನ್ನ ಆ ಅಗ್ನಿಕುಂಡಕ್ಕೆ ಎಸೆಯಲಾಗುತ್ತೆ. ದಿ ಎಂಡ್. 1000 ವರ್ಷ ಇದೊಂದು ಸುಮ್ಮನೆ ಸಂಖ್ಯೆಯಲ್ಲ. ಇದನ್ನ ಸಹಸ್ರಮಾನದ ರಾಜ್ಯ ಅಂತ ಕರೀತಾರೆ. ಅಂದ್ರೆ ಅಂತಿಮ ನ್ಯಾಯ ತೀರ್ಪಿಗೆ ಮುಂಚೆ ಬರುವ ಶಾಂತಿ ಮತ್ತು ಸುವ್ಯವಸ್ಥೆಯ ಕಾಲ.
ಇಷ್ಟು ದಿನದ ಸಂಘರ್ಷದ ನಂತರ ಬರುವ ಒಂದು ದೀರ್ಘವಾದ ಸಮಾಧಾನದ ಯುಗ ಅಂತಾನೂ ಹೇಳ್ಬೋದು. ಹಾಗಾದ್ರೆ ಅಂತಿಮವಾಗಿ ಆಗೋದೇನು? ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಪಾಪವನ್ನ ಈ ಸೃಷ್ಟಿಯಿಂದ ಶಾಶ್ವತವಾಗಿ ತೆಗೆದುಹಾಕಲಾಗುತ್ತೆ. ಸೃಷ್ಟಿ ಸಂಪೂರ್ಣವಾಗಿ ಶುದ್ಧೀಕರಣಗೊಳ್ಳುತ್ತೆ. ಈ ಇಡೀ ಬ್ರಹ್ಮಾಂಡದ ಕಥೆಯ ಕೊನೆಯ ದೃಶ್ಯ, ಮಗನು ಪರಿಪೂರ್ಣಗೊಳಿಸಿದ ಈ ಸೃಷ್ಟಿಯನ್ನ ತಂದೆಗೆ ಮತ್ತೆ ಅರ್ಪಿಸೋದು. ಇದು ದೈವಿಕ ಯೋಜನೆಯ ಸಂಪೂರ್ಣತೆಯ ಸಂಕೇತ. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ನಮ್ಮ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಉಳಿಯುತ್ತೆ. ಸೃಷ್ಟಿಯ ಇಡೀ ಯೋಜನೆ ಹೀಗೆ ಇತ್ತು ಅನ್ನೋದಾದ್ರೆ, ಮನುಷ್ಯನಿಗೆ ಕೊಟ್ಟಿದ್ದ ಆ ಸ್ವತಂತ್ರ ಇಚ್ಛೆಯ ನಿಜವಾದ ಉದ್ದೇಶವಾದ್ರೂ ಏನು? ಯೋಚಿಸಿ.